ನಮಸ್ತೆ. 21/1/2025 ಮಂಗಳವಾರ ಕೃಷ್ಣ ಪಕ್ಷ. ಇವತ್ತಿನ ದಿನ ಪ್ರಕಾರ ಚಂದ್ರನು ತುಲಾರಾಶಿಗೆ ಬೆಳಗ್ಗೆ 10 ಗಂಟೆ 3 ನಿಮಿಷ 11 ಸೆಕೆಂಡ್ಗೆ ಹೋಗುತ್ತದೆ. ಕುಜ ಮಿಥುನದಲ್ಲಿ ಅಂದರೆ ಆಂಟಿ ಕ್ಲಾಕ್ ವೈಸ್ ವಕ್ರಗತಿಯಲ್ಲಿ ಮಿಥುನ ರಾಶಿಗೆ ಪ್ರವೇಶ ಮತ್ತು ಶನಿ ಶುಕ್ರ ಯುದ್ಧ ಈ ರೀತಿ ಇರೋದರಿಂದ ಇವತ್ತಿನ ದಿನಕ್ಕೆ ಮಕ್ಕಳಾಗಬಾರದು. ಬರೀ ನಕ್ಷತ್ರ ಅದರಲ್ಲಿ ಒಳ್ಳೆ ಟೈಮ್ ನೋಡೋದಲ್ಲ, ಗ್ರಹ ಕುಂಡಲಿ ದಶಾಭುಕ್ತಿ ಇದೆಲ್ಲ ನೋಡಬೇಕಾಗ್ತದೆ. ಆದ್ದರಿಂದ ಫ್ಯೂಚರ್ ಲೈಫಿಗೆ ಮಗುವಿನ ಬೇರೆ ರೀತಿ ಕೆಲವು ವಿಷಯಗಳಿಗೆ ತೊಂದರೆ ಬರುತ್ತದೆ. ಆದ್ದರಿಂದಾಗಿ ಎಚ್ಚರ. ಇವತ್ತಿನ ದಿನದಲ್ಲಿ ಚಿತ್ತಾ ನಕ್ಷತ್ರ ಸಪ್ತಮಿ ತಿಥಿ. ಸಪ್ತಮಿ ಮಧ್ಯಾಹ್ನ 12 ಗಂಟೆ 40 ನಿಮಿಷದವರೆಗಿದೆ. ಆ ನಂತರ ಅಷ್ಟಮಿ. ಹಾಗಾಗಿ ನಿಮ್ಮದು ಎಲ್ಲ ಏರ್ಪಾಡುಗಳು ಏನೇ ಆದರೂ 12:30 ಒಳಗಡೆ ನಾವು ಕೊಡೋ ಒಳ್ಳೆ ಟೈಮ್ನ ಉಪಯೋಗಿಸಿ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ರಾತ್ರಿ 11 ಗಂಟೆ 36 ನಿಮಿಷ 21 ಸೆಕೆಂಡ್ವರೆಗಿದೆ. ಕಾರ್ಯಸಿದ್ಧಿ, ಆದರೂ ಸ್ವಲ್ಪ ವ್ಯಯನ ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಆನಂತರ ಸ್ವಾತಿ ನಕ್ಷತ್ರ ಬರುತ್ತದೆ, ಶುಭವಾಗಿದೆ. ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ವಿವೇಕಾನಂದ ಜಯಂತಿ ಇದೆ, ಕಾಲಾಷ್ಟಮಿ ಇದೆ, ದಿವಿ ಪುಷ್ಕರ ಯೋಗವಿದೆ. ಮತ್ತಷ್ಟು ವಿಶೇಷಗಳು ಅಂತಂದರೆ ಅಷ್ಟಮಿ ಮಧ್ಯಾಹ್ನದ ಮೇಲೆ ಬರೋದರಿಂದ ಮಧ್ಯಾಹ್ನದ ಮೇಲೆ ಶುಭ ಕಾರ್ಯಗಳು ಯಾವುದೂ ಇಲ್ಲ. ಇವತ್ತು ಬಂದಿರುವಂಥ ಚಿತ್ತಾ ನಕ್ಷತ್ರ ರಾಕ್ಷಸಗಣ, ಅಂದರೆ ರಾತ್ರಿ 11:36ವರೆಗೂ. ಆನಂತರ ಬರುವ ನಕ್ಷತ್ರ ಸ್ವಾತಿ ದೇವಗಣ. ಇವತ್ತು ಕನ್ಯಾ ರಾಶಿಯಲ್ಲಿ 10:03ವರೆಗೂ ಚಂದ್ರನಿರುತ್ತದೆ. ಆಮೇಲೆ ತುಲಾರಾಶಿಗೆ ಪ್ರವೇಶವಾಗುತ್ತದೆ. ತುಲಾರಾಶಿಗೆ ಪ್ರವೇಶ ಆದ ಮೇಲೆ ದೋಷ ಕಾಣಿಸ್ಕೊಳ್ತದೆ. ಇವತ್ತಿನ ನಕ್ಷತ್ರ ಪಾದಗಳಲ್ಲಿ 6:46ರಿಂದ 10:03ವರೆಗೂ ಚಿತ್ತಾ ನಕ್ಷತ್ರ 2ನೇ ಪಾದ ಕನ್ಯಾ ರಾಶಿ. 10:03ರಿಂದ ಸಂಜೆ 4:50ವರೆಗೂ ಚಿತ್ತಾ ನಕ್ಷತ್ರ 3ನೇ ಪಾದ ತುಲಾ ರಾಶಿ. ಅಂದರೆ 10 ಗಂಟೆ 3 ನಿಮಿಷಕ್ಕೆ ಕನ್ಯಾ ರಾಶಿ ಮುಗಿತದೆ. ಸಂಜೆ 4:50ರಿಂದ 11:36ವರೆಗೂ ಚಿತ್ತಾ ನಕ್ಷತ್ರ 4ನೇ ಪಾದ. ರಾತ್ರಿ 11:36ರಿಂದ ಬೆಳಗಿನ ಜಾವ 6:22ವರೆಗೂ ಸ್ವಾತಿ ನಕ್ಷತ್ರ 1ನೇ ಪಾದ. 6:46ಕ್ಕೆ ಸೂರ್ಯ ಉದಯ ಆಗೋದರಿಂದ 6:22 ಮೇಲೆ ಸ್ವಾತಿ ನಕ್ಷತ್ರ 2ನೇ ಪಾದವಿದೆ. ಹಂಗಾಗಿ ನಾಳೆಯೂ ಇದೇ ಸ್ವಾತಿ ನಕ್ಷತ್ರವಿದೆ. ನಾಳೆ ಸ್ವಾತಿ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 2 ಗಂಟೆ 34 ನಿಮಿಷದವರೆಗಿದೆ. ನಾಳೆ ದಿನ ಸ್ವಲ್ಪ ಅಶುಭವಾಗಿದೆ, ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಅಷ್ಟಮಿ ಬೇರೆ ಇದೆ, ಅಷ್ಟಮಿ ನವಮಿ. ಇವತ್ತಿನ ವಿಶೇಷದಲ್ಲಿ 100% ಕೆಟ್ಟೋದು ಒಳ್ಳೆಯದು ಅಂತ ನೋಡ್ಬಿಡೋಣ. 100% ಕೆಟ್ಟೋದು ಹಂಗೆ ಅಂತಂದರೆ ಫಸ್ಟ್ ನಾವು ನೋಡೋದು ಯಾವ ರಾಶಿಗೆ ದೋಷ ಅಂತ. ಕುಂಭರಾಶಿಯವರಿಗೆ ಚಂದ್ರಾಷ್ಟಮವಿದೆ, ಇದು 10:03ವರೆಗೂ. ಆನಂತರ ಕುಂಭ ಮುಗಿದು ಮೀನರಾಶಿಗೆ ದೋಷ. ಇವತ್ತು ಬೆಳಗ್ಗೆ 9:04ರಿಂದ 9:50ವರೆಗೂ ದುರ್ಮುಹೂರ್ತ. 9:39ರಿಂದ 11:05ವರೆಗೂ ಯಮಕಂಡ ಕಾಲ. 10:03ರಿಂದ ಫುಲ್ ನೈಟ್ ಮೀನ ಚಂದ್ರಾಷ್ಟಮ ಅಂತಂದಿವಿ. ಅದೇ ಥರ ಮಧ್ಯಾಹ್ನ 3:23ರಿಂದ 4:50ವರೆಗೂ ರಾಹು ಕಾಲ. ರಾತ್ರಿ 9:23ರಿಂದ 10:57ವರೆಗೂ ವಿಷಕಾಲ. ರಾತ್ರಿ 9:50ರಿಂದ 11:36ವರೆಗೂ ಮೃತ್ಯು ಪಂಚಕ. ರಾತ್ರಿ 11:16 ಮೇಲೆ 12 ಗಂಟೆ 6 ನಿಮಿಷದವರೆಗೂ ದುರ್ಮುಹೂರ್ತ. ರಾತ್ರಿ ಅಂದರೆ ಬೆಳಗಿನ ಜಾವ 5:54ರಿಂದ 7:42 ಬೆಳಗ್ಗೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ.
ಇದರಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡೋದನ್ನು ಅವಾಯ್ಡ್ ಮಾಡಿಬಿಡಿ. ಬೆಳಗ್ಗೆ 6:46ರಿಂದ 9:02ವರೆಗೂ ಶುಭ. 11:07ರಿಂದ 3:21ವರೆಗೂ ಶುಭವಾಗಿದೆ. ಸಂಜೆ 4:52ರಿಂದ ರಾತ್ರಿ 9:21ವರೆಗೂ ಶುಭವಾಗಿದೆ. ರಾತ್ರಿ 12:08ರಿಂದ ಬೆಳಗಿನ ಜಾವ 5:52ವರೆಗೂ ಶುಭವಾಗಿದೆ. ಇದನ್ನು ತಿಳ್ಕೊಂಡು ಕೆಲವು ಕಾರ್ಯಗಳನ್ನು ಮಾಡಿಕೊಳ್ಳಿ. ಇವತ್ತನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಬೆಳಗ್ಗೆಯಿಂದ 10:03ವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಶುಭವಾಗಿಲ್ಲ. ಆಮೇಲೇನು ಅಂದರೆ ರಾತ್ರಿ 11:36ವರೆಗೂ ಕೂಡ ಅದು ಶುಭಕರವಾಗಿಲ್ಲ. ಆದ್ದರಿಂದ ಗಮನ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಆರೋಗ್ಯ ಉಂಟು, ಶತ್ರುನಾಶ ಉಂಟು, ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಸ್ವಲ್ಪ ಏಟು ಗಾಯಗಳು ತೊಂದರೆಯೆಲ್ಲ ಇದೆ, ನೋಡ್ಕೊಳ್ಳಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿಗೂ ಅದೇ ರೀತಿಯಲ್ಲೇ. ಆನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಸಂಪತ್ತಿದೆ, ಕಾರ್ಯಗಳಲ್ಲಿ ಅನುಕೂಲವಿದೆ, ಹಂಗಾಗಿ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ, ಕಾರ್ಯವಿಘ್ನ ಹಿಂಗೆಲ್ಲ ಇರೋದರಿಂದ ಪೂಜೆ ಪರಿಹಾರಗಳಲ್ಲಿ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ರೋಗ ಭಯ, ಅದರಿಂದ ಅಷ್ಟೊಂದು ಹೇಳ್ಕೊಳ್ಳುವಂತೆ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆಯಾಗಿ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ಭಯ, ಆದರೂ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಇದರಲ್ಲಿ ಮಿತ್ರಧಾರೆ ಅಂತ ಬರೋದರಿಂದ ಖಂಡಿತವಾಗಿಯೂ ಪರರಿಂದ ಸಹಾಯ ಸಿಗ್ತದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಬಿಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ಲಾಭವಿದೆ. ಮಕಾ ನಕ್ಷತ್ರ ಸಿಂಹರಾಶಿ, ಪ್ರತ್ಯೇಕ ತಾರೆ, ಆದ್ದರಿಂದ ಶುಭಕರವಾಗಿಲ್ಲ. ನೋಡಿಕೊಂಡು ಕಾರ್ಯಗಳನ್ನು ಮಾಡಬೇಕಾಗ್ತದೆ, ಇಲ್ಲಾಂದರೆ ಸೋಲು ಖಂಡಿತ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಆರೋಗ್ಯ ಉಂಟು, ಸ್ವಲ್ಪ ಹಣಕಾಸದಲ್ಲಿ ಹಿಡಿತದ ಸಮಯ ಇದ್ದರೆ ಚೆನ್ನಾಗಿರುತ್ತೆ. ಉತ್ತರ ನಕ್ಷತ್ರ ಸಿಂಹರಾಶಿ, ವಿಪತ್ತು ಅಂದರೆ ಏಟು ಗಾಯಗಳಾಗುತ್ತದೆ, ಹುಷಾರ್. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತು ಉಂಟು, ಧನಹಾನಿಯೆಲ್ಲ ಇದೆ, ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಶರೀರ ಸುಖವೂ ಇದೆ. ಇದೆಲ್ಲ ಇವತ್ತಿನ ದಿನ, ಹಂಗಾಗಿ ಹೆಚ್ಚು ಕಮ್ಮಿ ಶುಭವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆಯು ಶರೀರ ಸುಖವೂ ಇದೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ಜನ್ಮತಾರೆ, ಶುಭಕರವಾಗಿದೆ, ಅಷ್ಟೊಂದು ದೋಷಗಳೇನೂ ಇಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಶುಭಕರವಾಗಿದೆ, ಅನುಕೂಲಕರವಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯಗಳು ಉಂಟಷ್ಟೇ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆಯಾಗಿರೋದರಿಂದ ನಕ್ಷತ್ರ ದೇವತೆಯ ಅನುಗ್ರಹವೂ ನಿಮಗುಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಧನವ್ಯಯ ಇದೆ, ನೋಡ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಮೂಲ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಆದರೂ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳೆಲ್ಲ ಉಂಟು, ಹುಷಾರಾಗಿರಬೇಕಾಗ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಹುಷಾರ್. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ದಿನ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವು ಹಾಕಬೇಕು, ಯಾರಿಗಾರು ಸಹಾಯ ಮಾಡಿ, ಚಿಕ್ಕ ಚಿಕ್ಕದೇ ಸಾಕು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಇದೆ, ಆದ್ದರಿಂದಾಗಿ ಖಂಡಿತವಾಗಿ ಪೂಜೆ ಪರಿಹಾರದಲ್ಲಿ ನಿವೃತ್ತಿ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರ ತಾರೆಯಾಗಿ ಶುಭವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ, ಆರೋಗ್ಯ ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಉಂಟು, ಸುಖವೂ ಉಂಟು, ಶುಭವಾಗಿದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಬಿಡಿ, BP ಮಾತನ್ನು ಸರಿಯಾಗಿ ತಗೊಳ್ಳಿ. ರೇವತಿ ನಕ್ಷತ್ರ ಮೀನರಾಶಿ, ಆದಾಯ ಉಂಟು, ಲಾಭ ಇದೆ, ಅಭಿವೃದ್ಧಿ ಇದೆ, ಆದ್ದರಿಂದ ಶುಭಕರವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.